ಕನ್ನಡದಲ್ಲಿ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಾಲಜಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ನೀವೆಲ್ಲ ಸ್ಮಾರ್ಟ್ ಫೋನ್ ಖರೀದಿ ಮಾಡಬೇಕಾದ್ರೆ ಅದರ ಕ್ಯಾಮೆರಾದಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಅಂತ ನೋಡ್ತೀರಾ. ಹೀಗೆ ಸ್ಮಾರ್ಟ್ ಫೋನ್ನಲ್ಲಿ 5 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್, 12 ಮೆಗಾ ಪಿಕ್ಸೆಲ್, 16 ಮೆಗಾ ಪಿಕ್ಸೆಲ್, ಹೀಗೆ ಇನ್ನೂ ಜಾಸ್ತಿ ಮೆಗಾ ಪಿಕ್ಸೆಲ್ ಇರುವಂತಹ ಹಲವು ರೀತಿಯ ಸ್ಮಾರ್ಟ್ ಫೋನ್ಸ್ಗಳು ಇರ್ತವೆ. ಸೊ ನೀವು ಜಾಸ್ತಿ ಮೆಗಾ ಪಿಕ್ಸೆಲ್ ಇರುವ ಸ್ಮಾರ್ಟ್ ಫೋನನ್ನು ಬೆಸ್ಟ್ ಅಂತ ಅದನ್ನೇ ಖರೀದಿ ಮಾಡ್ತೀರಾ. ಹಾಗಾದರೆ ಈ ಮೆಗಾ ಪಿಕ್ಸೆಲ್ ಅಂದರೆ ಏನು ಅಂತ ನಿಮಗೇನಾದರೂ ಮಾಹಿತಿ ಇದೆಯಾ? ಸೊ ಇವತ್ತಿನ ವಿಡಿಯೋದಲ್ಲಿ ಮೆಗಾ ಪಿಕ್ಸೆಲ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಮೊದಲಿಗೆ ಮೆಗಾ ಪಿಕ್ಸೆಲ್ ಅಂದರೆ ಮಿಲಿಯನ್ ಪಿಕ್ಸೆಲ್ ಅಂತ ಅರ್ಥ. 1 ಮಿಲಿಯನ್ 10 ಲಕ್ಷಕ್ಕೆ ಸಮ. ಅಂದರೆ 1 ಮೆಗಾ ಪಿಕ್ಸೆಲ್ನಲ್ಲಿ 10 ಲಕ್ಷ ಪಿಕ್ಸೆಲ್ಗಳಿರ್ತವೆ. ಅದೇ ರೀತಿ 5 ಮೆಗಾ ಪಿಕ್ಸೆಲ್ ಅಂದರೆ ಅದರಲ್ಲಿ 50 ಲಕ್ಷ ಪಿಕ್ಸೆಲ್ಗಳಿರ್ತವೆ. ಹಾಗಾದರೆ ಈ ಪಿಕ್ಸೆಲ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಮೊದಲಿಗೆ ಪಿಕ್ಸೆಲ್ ಅಂದರೆ ಪ್ರತಿ ಕ್ಯಾಮರಾದಲ್ಲಿ ಲೆನ್ಸ್ ಹಾಗೂ ಇತರ ಕಂಪೋನೆಂಟ್ಸ್ಗಳನ್ನು ಅಳವಡಿಸಿದ ನಂತರ ಕೊನೆಯದಾಗಿ ಸೆನ್ಸರನ್ನು ಅಳವಡಿಸಿರ್ತಾರೆ. ಈ ಇಮೇಜ್ ಸೆನ್ಸರ್ನಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಬಾಕ್ಸ್ಗಳ ರೂಪದಲ್ಲಿ ಪಿಕ್ಸೆಲ್ಗಳನ್ನು ಅಲೈನ್ಮೆಂಟ್ ಮಾಡಿರ್ತಾರೆ, ಅಂದರೆ ಜೋಡಣೆ ಮಾಡಿರ್ತಾರೆ. ನೀವು ಯಾವುದಾದರೂ ಫೋಟೋವನ್ನು ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಕ್ಲಿಕ್ ಮಾಡಿದಾಗ ಆ ಫೋಟೋವನ್ನು ಈ ಪ್ರತಿಯೊಂದು ಪಿಕ್ಸೆಲ್ಸ್ಗಳು ಕೂಡ ಕ್ಯಾಪ್ಚರ್ ಮಾಡ್ತವೆ. ಅಂದರೆ ಒಂದೊಂದು ಪಿಕ್ಸೆಲ್ ಕೂಡ ಆ ಫೋಟೋದ ಒಂದೊಂದು ಭಾಗವನ್ನು ಕ್ಯಾಪ್ಚರ್ ಮಾಡಿರುತ್ತೆ, ಸೆರೆ ಹಿಡಿದಿರುತ್ತೆ. ಹೀಗೆ ಲಕ್ಷಾಂತರ ಪಿಕ್ಸೆಲ್ಸ್ಗಳು ಆ ಫೋಟೋದ ಒಂದೊಂದು ಭಾಗವನ್ನು ಪ್ರತ್ಯೇಕವಾಗಿ ಕ್ಯಾಪ್ಚರ್ ಮಾಡಿರ್ತವೆ. ಸೊ ನೀವು ಆ ಫೋಟೋವನ್ನು ಬಹಳ ಝೂಮ್ ಮಾಡಿದಾಗ ಅದರಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಇರೋದನ್ನು ನೋಡ್ಬೋದು. ಸೊ ಇದನ್ನೇ ಪಿಕ್ಸೆಲ್ ಅಂತ ಕರೆಯುತ್ತಾರೆ. ಅಂದರೆ ಈ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲೂ ಕೂಡ ಆ ಫೋಟೋದ ಒಂದೊಂದು ಭಾಗವನ್ನು, ಅಂದರೆ ಕಲರ್ಸನ್ನು, ಲೈಟನ್ನು, ಕಾಂಟ್ರಾಸ್ಟನ್ನು ಸೆರೆ ಹಿಡಿಯಲಾಗಿರ್ತದೆ, ಕ್ಯಾಪ್ಚರ್ ಮಾಡಲಾಗಿರ್ತದೆ. ಸೊ ಈ ರೀತಿ ಪ್ರತಿಯೊಂದು ಪಿಕ್ಸೆಲ್ಗಳು ಪರಸ್ಪರ ಜೋಡಣೆಯಾಗಿ ಕೊನೆಗೆ ಒಂದು ಫೋಟೋದ ರೂಪದಲ್ಲಿ ಪ್ರೊಡ್ಯೂಸ್ ಆಗಿ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಈ ಪಿಕ್ಸೆಲ್ಸ್ಗಳು ರೆಸಲ್ಯೂಷನ್ ರೂಪದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಮೆಗಾ ಪಿಕ್ಸೆಲ್ನ ಕ್ಯಾಮೆರಾದಲ್ಲಿನ ಸೆನ್ಸಾರ್ನಲ್ಲಿ ಸಾಮಾನ್ಯವಾಗಿ 1152 × 864 ರೆಸಲ್ಯೂಷನ್ ಇರುತ್ತೆ. ಅಂದರೆ 1152 ಪಿಕ್ಸೆಲ್ಸ್ಗಳು ಅಗಲ, 864 ಪಿಕ್ಸೆಲ್ಸ್ಗಳು ಉದ್ದ. ಸೊ ಈ ಎರಡನ್ನು ಗುಣಿಸಿದಾಗ ನಿಮಗೆ 10 ಲಕ್ಷ ಪಿಕ್ಸೆಲ್ಗೆ ಸಮೀಪವಾದ ಮೊತ್ತ ಬರುತ್ತದೆ. ಅದೇ ರೀತಿ 2 ಮೆಗಾ ಪಿಕ್ಸೆಲ್ನ ಕ್ಯಾಮೆರಾದಲ್ಲಿನ ಸೆನ್ಸಾರ್ನಲ್ಲಿ ಸಾಮಾನ್ಯವಾಗಿ 1600 × 1200 ಪಿಕ್ಸೆಲ್ ರೆಸಲ್ಯೂಷನ್ ಇರುತ್ತದೆ. ಅಂದರೆ ಅಗಲ 1600 ಪಿಕ್ಸೆಲ್ಸ್ ಮತ್ತು ಉದ್ದ 1200 ಪಿಕ್ಸೆಲ್ಸ್ಗಳು ಇರ್ತವೆ. ಅದೇ ರೀತಿ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾದಲ್ಲಿ ಸಾಮಾನ್ಯವಾಗಿ 3264 × 2448 ರೆಸಲ್ಯೂಷನ್ ಪಿಕ್ಸೆಲ್ಸ್ ಇರುತ್ತೆ. ಅಂದರೆ ಅಗಲ 3264 ಪಿಕ್ಸೆಲ್ಸ್ ಹಾಗೂ ಉದ್ದ 2448 ಪಿಕ್ಸೆಲ್ಸ್ಗಳಿರ್ತವೆ. ಇವೆರಡನ್ನು ಗುಣಿಸಿದಾಗ 8 ಮೆಗಾ ಪಿಕ್ಸೆಲ್ ಅಂದರೆ 80 ಲಕ್ಷ ಪಿಕ್ಸೆಲ್ಗೆ ಸಮೀಪವಾದ ಮೊತ್ತ ಉತ್ತರವಾಗಿ ಬರುತ್ತದೆ. ಇದೇ ರೀತಿ ಸ್ಮಾರ್ಟ್ ಫೋನ್ ಸ್ಕ್ರೀನ್ಗಳಲ್ಲೂ ಕೂಡ, LED TV ಸ್ಕ್ರೀನ್ಗಳಲ್ಲೂ ಕೂಡ, ಎಲ್ಲ TV ಸ್ಕ್ರೀನ್ಗಳಲ್ಲೂ ಕೂಡ ಈ ರೀತಿಯ ಪಿಕ್ಸೆಲ್ಸ್ಗಳನ್ನು ಅಳವಡಿಸಿರುತ್ತಾರೆ. ಈ ರೀತಿ ಕ್ಯಾಮ್ರಾದಲ್ಲಿ ಎಷ್ಟು ಜಾಸ್ತಿ ಪಿಕ್ಸೆಲ್ ಇರುತ್ತೋ ಅಷ್ಟು ಆ ಫೋಟೋನ ಡೀಟೇಲ್ ಆಗಿ ನೀವು ನೋಡ್ಬೋದು. ಆದರೆ ಕೇವಲ ಪಿಕ್ಸೆಲ್ ಜಾಸ್ತಿ ಇದ್ದ ಮಾತ್ರಕ್ಕೆ ಫೋಟೋ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕ್ಲಿಯರ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದರ ಜೊತೆಗೆ ಪಿಕ್ಸೆಲ್ನ ಸೈಜ್ ದೊಡ್ಡದಿರಬೇಕು, ಕ್ಯಾಮ್ರಾದ ಸೆನ್ಸರ್ ಸೈಜ್ ದೊಡ್ಡದಿರಬೇಕು, ಜೊತೆಗೆ ಲೆನ್ಸ್ ಒಳ್ಳೆ ಕ್ವಾಲಿಟಿಯದಾಗಿರಬೇಕು. ಈ ಎಲ್ಲ ಅಂಶಗಳು ಸರಿಯಾಗಿದ್ದರೆ ಆಗ ಮಾತ್ರ ಆ ಕ್ಯಾಮ್ರಾದಿಂದ ಪ್ರೊಡ್ಯೂಸ್ ಆಗುವ ಫೋಟೋ ಒಳ್ಳೆ ಕ್ವಾಲಿಟಿಯದಾಗಿರುತ್ತೆ, ಚೆನ್ನಾಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ಸೊ ನೀವು ನೋಡಿರ್ಬೋದು, ಐಫೋನ್ ಮತ್ತು DSLR ಕ್ಯಾಮ್ರಾಗಳಲ್ಲಿ ಪಿಕ್ಸೆಲ್ ಕಡಿಮೆ ಇದ್ದರೂ ಕೂಡ ಅವುಗಳಲ್ಲಿ ಕ್ಲಿಕ್ ಮಾಡಿದ ಫೋಟೋ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದಕ್ಕೆ ಕಾರಣ ಅವುಗಳಲ್ಲಿ ಯೂಸ್ ಮಾಡಿರುವಂತಹ ಲೆನ್ಸ್, ಸೆನ್ಸಾರ್ ಮತ್ತು ಅಪರ್ಚರ್ಗಳು ಉತ್ತಮ ಗುಣಮಟ್ಟದ್ದಾಗಿರುತ್ತದೆ. ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಫೋನ್ನಲ್ಲಿ 12 ಮೆಗಾ ಪಿಕ್ಸೆಲ್ ಕ್ಯಾಮೆರಾದಲ್ಲಿ ಕ್ಲಿಕ್ ಮಾಡಿದ ಫೋಟೋದ ಗುಣಮಟ್ಟಕ್ಕಿಂತ DSLR ಕ್ಯಾಮ್ರಾದಲ್ಲಿ ಇರುವ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದ ಫೋಟೋದ ಗುಣಮಟ್ಟ ಉತ್ತಮವಾಗಿರುತ್ತದೆ. ಯಾಕಂದರೆ DSLR ಕ್ಯಾಮ್ರಾದಲ್ಲಿನ ಸೆನ್ಸಾರ್ ಮತ್ತು ಪಿಕ್ಸೆಲ್ಸ್ಗಳ ಸೈಜ್ ಸ್ಮಾರ್ಟ್ ಫೋನ್ ಕ್ಯಾಮ್ರಾದ ಸೆನ್ಸಾರ್ ಮತ್ತು ಪಿಕ್ಸೆಲ್ಸ್ಗಳ ಸೈಜ್ಗಿಂತ ದೊಡ್ಡದಿರುತ್ತದೆ. ಇದರಿಂದ DSLR ಕ್ಯಾಮ್ರಾದ ಪ್ರತಿಯೊಂದು ಪಿಕ್ಸೆಲ್ ಇಮೇಜನ್ನು ಹಾಗೂ ಅದರ ಲೈಟನ್ನು ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡ್ತದೆ. ಆದ್ದರಿಂದ DSLR ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದ ಫೋಟೋದ ಕ್ವಾಲಿಟಿ ಸ್ಮಾರ್ಟ್ ಫೋನ್ನಲ್ಲಿ ಕ್ಲಿಕ್ ಮಾಡಿದ ಫೋಟೋದ ಕ್ವಾಲಿಟಿಗಿಂತ ಕ್ಲಿಯರ್ ಆಗಿರ್ತದೆ. ಇದರ ನಂತರ ಯಾವುದೇ ಫೋಟೋದ ಗುಣಮಟ್ಟ ಕ್ಯಾಮ್ರಾದ ಅಪರ್ಚರ್ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ.
ಅಪರ್ಚರ್ ಅಂದರೆ ಕ್ಯಾಮೆರಾದಲ್ಲಿ ಫೋಟೋ ಕ್ಲಿಕ್ ಮಾಡಿದಾಗ ಕ್ಯಾಮೆರಾದ ಸೆನ್ಸರ್ ಒಳಗೆ ಬೆಳಕು ಪ್ರವೇಶಿಸುವಂತೆ ಅಥವಾ ಸೆನ್ಸರ್ ಒಳಗೆ ಲೈಟ್ ಎಂಟರ್ ಆಗುವಂತೆ ನೋಡಿಕೊಳ್ಳುವಂತಹ ಕೆಲಸ ಈ ಅಪರ್ಚರ್ ಮಾಡುತ್ತದೆ. ನೀವು ಫೋಟೋವನ್ನು ಕ್ಲಿಕ್ ಮಾಡುವಾಗ ಕ್ಯಾಮೆರಾದಲ್ಲಿ ಲೆನ್ಸ್ ಓಪನ್ ಮಾಡುವುದೇ ಈ ಅಪರ್ಚರ್. ಈ ಅಪರ್ಚರ್ ಗುಣಮಟ್ಟವನ್ನು ಫೋಕಲ್ ಲೆಂತ್ ಮುಖಾಂತರ ಅಳೆಯಲಾಗುತ್ತದೆ. ಫೋಕಲ್ ಲೆಂತ್ ಅಂದರೆ ವೃತ್ತಾಕಾರದ ಅಪರ್ಚರ್ನ ಸೈಜ್. ಸೊ ಈ ಅಪರ್ಚರ್ನ ಗಾತ್ರ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಜಾಸ್ತಿ ಲೈಟ್ ಕ್ಯಾಮ್ರಾದ ಸೆನ್ಸಾರ್ ಒಳಗೆ ಎಂಟರ್ ಆಗುತ್ತೆ. ಇದರಿಂದ ಇಮೇಜ್ ಕ್ವಾಲಿಟಿ ಕೂಡ ಉತ್ತಮ ಗುಣಮಟ್ಟದ್ದಾಗಿರುತ್ತೆ. ಸೊ ಇಲ್ಲಿ ಈ ಚಿತ್ರ ನೋಡಿ, ಎಫ್ ನಂತರ ಎಷ್ಟು ಕಡಿಮೆ ನಂಬರ್ ಇರುತ್ತೋ ಅಷ್ಟು ಅಪರ್ಚರ್ ಸೈಜ್ ದೊಡ್ಡದಾಗಿರುತ್ತೆ ಮತ್ತು ಉತ್ತಮ ಗುಣಮಟ್ಟದ್ದಾಗಿರುತ್ತೆ. ಇಲ್ಲಿ ಎಫ್ 1.4 ಅಪರ್ಚರ್ ಸೈಜ್ ಎಫ್ 2.8 ಅಪರ್ಚರ್ ಸೈಜ್ಗಿಂತ ದೊಡ್ಡದಾಗಿರುತ್ತೆ. ಇದರಿಂದ ಈ ಎಫ್ 1.4 ಅಪರ್ಚರ್ನಿಂದ ಸೆನ್ಸರ್ ಒಳಗೆ ಎಂಟರ್ ಆಗುವಂತಹ ಬೆಳಕು ಅಥವಾ ಲೈಟ್ನ ಪ್ರಮಾಣ ಜಾಸ್ತಿ ಇರುತ್ತೆ. ಇದರಿಂದ ಉತ್ತಮ ಗುಣಮಟ್ಟದ ಫೋಟೋವನ್ನು ನಾವು ಕ್ಲಿಕ್ ಮಾಡಬಹುದು. ಸೊ ಇದರ ನಂತರ ಇತ್ತೀಚಿನ ಎಲ್ಲಾ ಸ್ಮಾರ್ಟ್ ಫೋನ್ಗಳ ಕ್ಯಾಮೆರಾದಲ್ಲಿ OIS ಟೆಕ್ನಾಲಜಿಯನ್ನು ಅಳವಡಿಸಿದ್ದಾರೆ. ಈ OIS ಟೆಕ್ನಾಲಜಿ ಅಂದರೆ ಏನು ಅಂತ ಗೊತ್ತಾ? OIS ಫುಲ್ ಫಾರಂ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸರ್. ಅಂದರೆ ಇದು ಕ್ಯಾಮೆರಾದ ಹಾರ್ಡ್ವೇರ್ನ ಒಂದು ಮೆಕ್ಯಾನಿಸಮ್. ಇದು ಒಂದು ಇಮೇಜ್ ಅನ್ನು ಸ್ಥಿರವಾಗಿ ಸೆರೆ ಹಿಡಿಯಲು ಸಹಾಯ ಮಾಡುತ್ತದೆ. ಅಂದರೆ ಫೋಟೋ ಕ್ಲಿಕ್ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಕೈಗಳು ಶೇಕ್ ಆದಾಗ ಇಮೇಜ್ ಕ್ವಾಲಿಟಿ ಕೆಡದಂತೆ ಈ OIS ನೋಡಿಕೊಳ್ಳುತ್ತದೆ. ಮೊದಲಿನ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಈ OIS ಟೆಕ್ನಾಲಜಿ ಇರಲಿಲ್ಲ. ಇದರಿಂದ ಫೋಟೋ ತೆಗೆಯುವಾಗ ಸ್ವಲ್ಪ ಪ್ರಮಾಣದಲ್ಲಿ ಕೈಗಳು ಶೇಕ್ ಆದರೂ ಕೂಡ ಫೋಟೋ ಕ್ಲಿಯರ್ ಆಗಿ ಬರ್ತಾ ಇರಲಿಲ್ಲ. ಯಾಕಂದರೆ ಈ ರೀತಿ ಕೈ ಶೇಕ್ ಆದಾಗ ಕ್ಯಾಮೆರಾದಲ್ಲಿರುವ ಲೆನ್ಸ್ ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದರಿಂದ ಕ್ಯಾಮೆರಾ ಶಟರ್ ಬೇಗ ಕ್ಲೋಸ್ ಆಗ್ತಾ ಇತ್ತು. ಇಮೇಜ್ ಕೂಡ ಕ್ಲಿಯರ್ ಆಗಿ ಬರ್ತಾ ಇರಲಿಲ್ಲ, ಬ್ಲರ್ ಆಗಿ ಬರ್ತಾ ಇತ್ತು. ಆದರೆ ಈಗ ಬಹುತೇಕ ಬಹಳಷ್ಟು ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಈ OIS ಟೆಕ್ನಾಲಜಿನ ಅಳವಡಿಸಿದ್ದಾರೆ. ಇದರಿಂದ ಒಂದು ವೇಳೆ ನೀವು ಫೋಟೋ ಕ್ಲಿಕ್ ಮಾಡಬೇಕಾದ್ರೆ ನಿಮ್ಮ ಕೈ ಏನಾದರೂ ಶೇಕ್ ಆದರೂ ಕೂಡ ಅದಕ್ಕೆ ತಕ್ಕಂತೆ ಲೆನ್ಸ್ ಅನ್ನು ಅದರ ವಿರುದ್ಧ ದಿಕ್ಕಿಗೆ ಸರಿಯಾದ ರೀತಿಯಲ್ಲಿ ಚಲಿಸುವಂತೆ ಈ OIS ನೋಡಿಕೊಳ್ಳುತ್ತದೆ. ಅಂದರೆ ನೀವು ಸ್ವಲ್ಪ ರೈಟ್ ಸೈಡ್ಗೆ ಕೈ ಶೇಕ್ ಮಾಡಿದರೆ ಈ OIS ಲೆನ್ಸ್ ಅನ್ನು ಅಷ್ಟೇ ಪ್ರಮಾಣದಲ್ಲಿ ಲೆಫ್ಟ್ ಸೈಡ್ಗೆ ಚಲಿಸುವಂತೆ ನೋಡಿಕೊಳ್ಳುತ್ತದೆ. ಈ ರೀತಿ ಫೋಟೋ ಕ್ಲಿಕ್ ಮಾಡುವಾಗ ಕೈಗಳು ಶೇಕ್ ಆದಾಗ ಆ ಇಮೇಜ್ ಕ್ವಾಲಿಟಿ ಕೆಡದಂತೆ ಆ ಇಮೇಜ್ ಮತ್ತು ಲೆನ್ಸ್ ಹಾಗೂ ಕ್ಯಾಮ್ರಾದ ಹಾರ್ಡ್ವೇರ್ಗಳ ನಡುವೆ ಈ OIS ಸರಿಯಾದ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಇದೇ ರೀತಿ ಸೆಲ್ಫಿ ವಿಡಿಯೋ ಮಾಡುವಾಗ ಕೈಗಳು ಶೇಕ್ ಆದರೂ ಕೂಡ ಆ ವಿಡಿಯೋ ಕ್ವಾಲಿಟಿ ಕೆಡದಂತೆ ಈ OIS ನೋಡಿಕೊಳ್ಳುತ್ತದೆ. ಸೊ ಈಗ ಬರ್ತಾ ಇರುವಂತಹ ಬಹುತೇಕ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳ ಕ್ಯಾಮ್ರಾದಲ್ಲೂ ಕೂಡ ಈ OIS ಟೆಕ್ನಾಲಜಿನ ಅಳವಡಿಸುತ್ತಿದ್ದಾರೆ. ಸೊ ಓಕೆ ಫ್ರೆಂಡ್ಸ್, ನೀವು ಸ್ಮಾರ್ಟ್ ಫೋನ್ ಅಥವಾ ಯಾವುದಾದರೂ ಕ್ಯಾಮ್ರಾ ಖರೀದಿ ಮಾಡುವಾಗ ಪಿಕ್ಸೆಲ್ ಅಂದರೆ ಏನು, ಮೆಗಾ ಪಿಕ್ಸೆಲ್ ಅಂದರೆ ಏನು, ಅಪರ್ಚರ್ ಅಂದರೆ ಏನು, OIS ಎಂದರೆ ಏನು, ಈ ಎಲ್ಲ ಅಂಶಗಳ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತಾನೆ ಭಾವಿಸುತ್ತೇನೆ. ಸೊ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಾಲಜಿ ಕನ್ನಡವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.